ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಪ್ಪ, ಹೇಳಿ. ವೆಲ್ಕಮ್ ಟು ಮೈ ಇನ್ಸ್ಟಾ ಫ್ಯಾಮಿಲಿ. ಮುಖ್ಯ ವಿಷಯಕ್ಕೆ ಬರಲ್ಲ. ದಾವಣಗೆರೆ ಹತ್ರ ಆನಗೋಡಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಾಂಬಾರ್ ಸೌತೆಕಾಯಿ ಲೋಡ್ ಇದೆ ಅಂತ ಫೋನ್ ಬಂತು. ಲ್ಯಾಟ್ರಿ. ಹಂಗಾಗಿ ನಮ್ಮ ಅಂಬಾರಿನ ಎತ್ಕೊಂಡು ಲೋಡಿಗೆ ಹೊರಟೆ. ಫೈನಲಿ ಲೋಡಿಂಗ್ ಪಾಯಿಂಟ್ಗೆ ರೀಚ್ ಆದೆ. ಬರ್ತಿದ್ದಂಗೆ ಎಲ್ಲ ಸೌತೆಕಾಯಿನ ಕಿತ್ತು ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿಟ್ಟಿದ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಹಾಗೆ ನನ್ನ ಗಾಡಿಗೆ ರಿವರ್ಸ್ ಹಾಕಿ ಅವರೇ ಗೇಟ್ ತೆಗೆದು ನನ್ನ ಗಾಡಿಗೆ ಲೋಡ್ ಮಾಡ್ತಾಯಿದ್ರು. ಹಾಗೆ ನಾನು ಒಂದು ರೌಂಡ್ ಹೊಲದ ಕಡೆ ಓಡಾಡ್ಕೊಂಬರೋಣ ಅಂತ ಬಂದೆ. ಎಲ್ಲ ಸೌತೆಕಾಯಿನ ಕಿತ್ತು ಟ್ರ್ಯಾಲಿಗೆ ಲೋಡ್ ಮಾಡಿಟ್ಟಿದ್ರು. ನೋಡಿ ಯಾವ ರೀತಿ ಲೋಡ್ ಮಾಡಿಟ್ಟಿದ್ದಾರೆ. ಎಲ್ಲ ಇಡೀ ಹೊಲನೇ ಖಾಲಿ ಮಾಡಿದ್ದಾರೆ. ಹೌದಾ? ಹಾಗೆ ನೈಟೆಲ್ಲ ಗಾಡಿ ಓಡಿಸ್ಬೇಕಲ್ವ, ಹಾಗಾಗಿ 2 ಅವರ್ ನಿದ್ದೆ ಮಾಡೋಣ ಅಂತ ಗಾಡೀಲಿ ಬಂದು ಮನ್ಕೊಂಡೆ. 2 ಅವರ್ ಒಳ್ಳೆ ನಿದ್ದೆ ಆಯಿತು. ಆಮೇಲೆ ಬಂದು ಗಾಡಿ ಲೋಡ್ ಆಗಿದೆ ಅಂತ ಎಬ್ಸಿದ್ರು. ಬಂದು ನೋಡುವಷ್ಟರಲ್ಲಿ ಗಾಡಿ ಪೂರ್ತಿ ಲೋಡ್ ಆಗಿತ್ತು. ಹಾಗೆ ಬೇಗ ಬೇಗ ನನ್ನ ಗಾಡಿದ ಹಗ್ಗ ಎಲ್ಲ ಬಿಚ್ಕೊಂಡು ಗಾಡಿಗೆ ಪೂರ್ತಿ ಹಗ್ಗ ಹಾಕ್ಕೊಂಡೆ. ಹಾಗೆ ಲೋಡಿಂಗ್ ಪಾಯಿಂಟಿಂದ ನಮ್ಮ ಅಂಬಾರಿನ ಎತ್ಕೊಂಡು ಡೀಸೆಲ್ ಬಂಕಿಗೆ ಬಂದೆ. ಟ್ಯಾಂಕಲ್ಲಿ ಡೀಸೆಲ್ ಕಮ್ಮಿ ಇತ್ತು, ಹಾಗಾಗಿ ಇಲ್ಲೇ ಡೀಸೆಲ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು 10,500ಕ್ಕೆ ಡೀಸೆಲ್ ಟ್ಯಾಂಕ್ ಫುಲ್ ಆಯಿತು. ಅಲ್ಲಿಂದ ಹೊರಟೆ. ಚಿಕ್ಕಮಂಗ್ಳೂರು ಹತ್ರ ಹೋಗ್ತಾ ಇದ್ದೆ. ಹೊಟ್ಟೆ ಹಸಿತಾ ಇತ್ತು. ಇವತ್ತು ನೋಡಿದ್ರೆ ಶನಿವಾರ, ನಾನು ನಾನ್ ವೆಜ್ ಮುಟ್ಟಲ್ಲ. ಅದಕ್ಕೆ ಸಸ್ಯಾಹಾರಿ ಹೋಟ್ಲನ್ನ ಹುಡುಕ್ತಾ ಇದ್ದೆ. ಒಂದು ಹೋಟ್ಲ್ ಸಿಕ್ತು. ಶ್ರೀ ಸಾಯಿದತ್ತ ಶುದ್ಧ ಸಸ್ಯಾಹಾರಿ ಹೋಟೆಲಲ್ಲಿ ಒಂದು ಜೀರಾ ರೈಸ್, ಒಂದು ಗೋಬಿ ತೊಗೊಂಡೆ. ಅಲ್ಲಿಂದ ಬೇಲೂರು ಬಂದೆ. ಬೇಲೂರು ಶ್ರೀ ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಒಂದು ಟೀ ಕುಡಿಯಂಗೆ ಅನ್ನಿಸ್ತು. ಅಲ್ಲಿ ಟೀ ಕುಡಿದು ನಮ್ಮ ಅಂಬಾರಿದೊಂದು ವಿಡಿಯೋ ತೊಗೊಂಡೆ. ಹಾಗೆ ಸಕಲೇಶ್ಪುರ ಹತ್ತತ್ರ ಬಂದು ಒಂದು ಕಾಫಿ ಎಸ್ಟೇಟಲ್ಲಿ ಗಾಡಿ ನಿಲ್ಲಿಸಿ ನನ್ನ ಗಾಡಿ ಸುತ್ತಮುತ್ತಲು ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ನಮ್ಮ ಫಾಲೋವರ್ಸ್ ಒಬ್ಬರು ಸಿಕ್ಕಿದ್ರು. ಅವರು ನಮ್ಮ RCB ಕಿಂಗ್ ಕೊಹ್ಲಿ ಹತ್ರ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ರು. ಅಲ್ಲಿಂದ ಶಿರಾಡಿ ಘಾಟ್ ಎಂಟ್ರಿ ಆದೆ. ಸಕಲೇಶ್ಪುರ ಶಿರಾಡಿ ಘಾಟ್ ನೋಡಿ ಹೇಗಿದೆ ವ್ಯೂ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಸಾಯೋಣ ಅಂತ ಅನ್ಕೊಂಡವನಿಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಘಾಟಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು. ವೈಫೈ ಆಫ್ ಮಾಡಿಲ್ಲ. ಫೈನಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ರೀಚ್ ಆದೆ. ಹಾಗೆ ನಮ್ಮ ಸುಬ್ರಹ್ಮಣ್ಯನಿಗೆ ಒಂದು ಕೈ ಮುಗಿದು ಪಕ್ಕದಲ್ಲಿರೋ ಊಟದ ಹಾಲಿಗೆ ನನ್ನ ಗಾಡಿನ ರಿವರ್ಸ್ ಹೊಡೆದೆ. ಈ ಮಳೆಯಲ್ಲೇ ಲೋಡ್ನ ಖಾಲಿ ಮಾಡಿದರು. ಹಾಗೆ ನನಗೆ ಹೊಟ್ಟೆ ಹಸಿತಾ ಇತ್ತು. ಅವ್ರಿಗೆ ತಿಂಡಿ ಕೇಳಿದೆ. ಅಲ್ಲೇ ಒಳಗಡೆ ಅವಲಕ್ಕಿ ಮತ್ತು ಹೆಸರು ಕಾಳು ಪಲ್ಯನ ಕೊಟ್ಟರು. ಹೌದಾ? ಈ ಪ್ರಸಾದ ತಿನ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಪ್ರಸಾದ ತಗೊಂಡು ಒಂದು ವಿಡಿಯೋ ತೊಗೊಂಡೆ. ಹಾಗೆ ಇಲ್ಲೆಲ್ಲ ಒಂದು ರೌಂಡ್ ಓಡಾಡಿ ಮಧ್ಯಾಹ್ನದ ಪ್ರಸಾದ ಇತ್ತು. ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದೆ. ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್. ಓಕೆ ಫ್ರೆಂಡ್, ಬಾಯ್.